ಹಾಯ್ ಹಲೋ ನಮಸ್ಕಾರ. ನನ್ನ ಮತ್ತೊಂದು ದಿನದ ಕಿರುಪರಿಚಯಕ್ಕೆ ನಿಮಗೆಲ್ಲ ಸ್ವಾಗತ. ಏನಪ್ಪ ಅಂದರೆ ಇವತ್ತು ನನ್ನ ಗೆಳೆಯರೆಲ್ಲ ಸೇರಿಕೊಂಡು ಇನ್ನೊಬ್ಬ ಫ್ರೆಂಡ್ ಮದುವೆ ಹೋಗ್ತಾ ಇದ್ದೀವಿ. ಮದುವೆ ಇರೋದು ತಾವರೆಗೆರೆ ಹತ್ರ ಪುರ ಅನ್ನೋ ಊರಲ್ಲಿ. ಬೆಳಿಗ್ಗೆ 5 ಗಂಟೆಗೆ ರೆಡಿಯಾಗಿ ಡ್ರಾಪ್ ಹಾಕ್ಸ್ಕೊಂಡು ನಾನು ರೀಚ್ ಆಗಿದ್ದು ಮೆಜೆಸ್ಟಿಕ್ಕಲ್ಲಿ ಇನ್ನೊಬ್ಬ ಫ್ರೆಂಡ್ ಬರೋನಿದ್ದ. ರಶ್ ಇರಲ್ಲ ಅಂದ್ಕೊಂಡು ನಾವು ಯಾವುದೇ ಬಸ್ ಟಿಕೆಟ್ ಬುಕ್ ಮಾಡಿರಲಿಲ್ಲ, ಬಟ್ ಹೆವಿ ಕ್ರೌಡ್ ಇತ್ತು. ಟೈಮ್ ಇದೆಯಲ್ಲ ಅಂತ ನಾನು ಫ್ರೆಂಡು ಲೈಟಾಗಿ ನಾಷ್ಟ ಮಾಡಿಕೊಂಡು ಮತ್ತೆ ಬಸ್ ಸ್ಟಾಪ್ ಕಡೆ ಹೊರಟ್ವಿ. ಅಂತೂ ಇಂತೂ ತುಂಬ ಹೊತ್ತು ವೆಯ್ಟ್ ಮಾಡಿ ನಮಗೆ ಈ ಬಸ್ಸಲ್ಲಿ 2 ಸೀಟ್ ಸಿಕ್ತಲ್ಲ ಅನ್ನೋ ಖುಷಿ ಒಂದು ಕಡೆ, ಆದರೆ ಎಕ್ಸ್ಪೆಕ್ಟೆಡ್ ಟೈಮ್ ಪ್ರಕಾರ ಬ್ಯಾಂಗ್ಳೂರು ಬಿಡೋಕ್ಕಾಗಿಲ್ವಲ್ಲ ಅಂತ ಇನ್ನೊಂದು ಕಡೆ. ಆನ್ ದ ವೇ ತುಮಕೂರು ಹತ್ರ ನಾಷ್ಟಕ್ಕೆ ಹಾಕಿದ್ರು. ಬೆಳಿಗ್ಗೆ ತಿಂದಿದ್ದ ನಾಷ್ಟ ಸರಿ ಹೋಗಿಲ್ಲ ಅಂತ ನಾನು ಫ್ರೆಂಡ್ ನಾಷ್ಟ ಮಾಡಿಕೊಂಡು ಮತ್ತೆ ಚಿತ್ರದುರ್ಗ ಕಡೆ ಹೊರಟ್ವಿ. ಹೋಗ್ತಾ ಹೋಗ್ತಾ ಚಿತ್ರದುರ್ಗ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಲೈಕ್ 12:30 ಆಗಿತ್ತು. ಫ್ರೆಂಡ್ ಆಲ್ರೆಡಿ ವೆಯ್ಟ್ ಮಾಡ್ತಿದ್ದ. ಅವ್ನಿಗೊಂದು ಹಾಯ್ ಹೇಳಿ ನಾವು ಡೆಸ್ಟಿನೇಷನ್ ಕಡೆ ಹೊರಟ್ವಿ. ಈ ಬಿಸಿಲಿಗೆ ತುಂಬ ಹೊಟ್ಟೆ ಸಿಗ್ತಾ ಇದೆ ಅಂತ ನಾವು ಹೈವೇಲೇ ಇರೋ ಒಂದು ಡಾಬಾಕ್ಕೆ ಹಾಕಿದ್ವಿ. ಡಾಬಾದಲ್ಲಿ ಒಳ್ಳೆ ಊಟ ಮಾಡಿಕೊಂಡು ನಾವು ಮತ್ತೆ ನಮ್ಮ ಡೆಸ್ಟಿನೇಷನ್ ಕಡೆ ಹೊರಟ್ವಿ. ಆನ್ ದ ವೇ ಹೋಗ್ತಾ ಹೋಗ್ತಾ ಹೊಸಪೇಟೆ ಟನಲ್ಲು, ತುಂಗಭದ್ರಾ ಡ್ಯಾಮ್ ನೋಡಿಕೊಂಡು ನಾವು ಫೈನಲಿ ರೀಚ್ ಆಗಿದ್ದು ತಾವರೆಗೆರೆ. ಈ ಬಿಸಿಲಲ್ಲಿ ರೂಮಿಗೆ ರೀಚ್ ಆಗಿ ರೆಸ್ಟ್ ಮಾಡೋದೇ ನಮಗೊಂದು ದೊಡ್ಡ ಕಥೆ ಆಗಿತ್ತು. ಸ್ವಲ್ಪ ರೆಸ್ಟ್ ಮಾಡಿ ರೆಡಿಯಾಗಿ ನಾವು ಮತ್ತೆ ಫ್ರೆಂಡ್ ಮನೆ ಕಡೆ ಹೊರಟ್ವಿ. ಆನ್ ದ ವೇ ಅಂತೂ ಇಟ್ ವಾಸ್ ಪ್ಯೂರ್ ಬ್ಲಿಸ್, ಫುಲ್ ಆಫ್ ಹಳ್ಳಿ ವೈಬ್ಸ್ ಇತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ನಾವು ಹೋಗೋ ಅಷ್ಟರಲ್ಲಿ ಶಾಸ್ತ್ರ ಎಲ್ಲ ಸ್ಟಾರ್ಟಾಗಿ ಇನ್ನೇನು ಮುಗಿತಾ ಬಂದಿತ್ತು. ಶಾಸ್ತ್ರ ಮುಗಿಸ್ಕೊಂಡು ನಾವು ಪುರ ಕಡೆ ಬಂದ್ವಿ. ಪುರಲ್ಲೇ ನಮ್ಮ ಫ್ರೆಂಡ್ ಅವ್ರ ಮದುವೆ ಆಗ್ತಾ ಇರೋದು. ಸೊ ನಿಮಗೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ವೆಡ್ಡಿಂಗ್ ಶಾಪಿಂಗ್ ಮಂಜುನಾಥ್ ಅಂಗಡಿ ಅಂತ ನೋಡಿರ್ತೀರ. ಸೊ ಇವತ್ತು ಅವ್ರದ್ದೇ ಮದುವೆ. ನನಗಂತೂ ನಾರ್ತ್ ಕರ್ನಾಟಕ ಇದು ಫಸ್ಟ್ ಟೈಮು. ಸೊ ಇವರೇ ನೋಡಿ ಮದುವೆ ಆಗ್ತಿರೋರು. ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ ಈ ಮದುವೆಯಲ್ಲಿ ಅಣ್ಣ ತಮ್ಮ ಇಬ್ಬರು ಒಟ್ಟಿಗೆ ಮದುವೆ ಆಗ್ತಾ ಇದ್ದಾರೆ. ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ರೂಮಿಗೆ ಬಂದು ನಿದ್ದೆ ಮಾಡಿ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ರೆಡಿಯಾಗಿ ಮತ್ತೆ ಚೌಟ್ರಿ ಕಡೆ ಹೋಗಬೇಕಿತ್ತು. ಸೊ ರೂಮೆಲ್ಲ ಖಾಲಿ ಮಾಡಿಕೊಂಡು ನಾವು ಪುರ ಕಡೆ ಹೊರಟ್ವಿ. ನಾವು ಹೋಗೋ ಅಷ್ಟರಲ್ಲಿ ಹೆವಿ ಬಿಸಿಲಿತ್ತು. ನನಗಿದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಕುಂತರೂ ಬಿಸಿಲು, ನಿಂತರೂ ಬಿಸಿಲು. ನಾವು ಹೋಗೋ ಅಷ್ಟರಲ್ಲಿ ದಾರೆಲ್ಲ ಮುಗಿದು ಹುಡುಗ ಹುಡುಗಿನ ಆಚೆ ನಿಲ್ಲಿಸಿದ್ರು. ಶಾಸ್ತ್ರ ಒಂದು ಕಡೆ ಆದರೆ ನಾವು ಇನ್ನೊಂದು ಕಡೆ ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ಮತ್ತೆ ಸ್ಟೇಜ್ ಕಡೆ ಹೊರಟ್ವಿ. ಹುಡುಗ ಹುಡುಗಿ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಿ ನಾವು ನೆಕ್ಸ್ಟ್ ಹೊರಟಿದ್ದೆ ಊಟದ ಕಡೆಗೆ. ಊಟ ಮಾಡಿಕೊಂಡು ನಾವು ಮತ್ತೆ ಬ್ಯಾಂಗ್ಳೂರು ಕಡೆ ಹೊರಟ್ವಿ. ಓಡೋಷ್ಟರಲ್ಲಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ಎಕ್ಸಾಸ್ಟ್ ಆಗಿದ್ವಿ. ಸೊ ಅಂದೇ ಐಸ್ ಕ್ರೀಮ್ ತಿಂದ್ಕೊಂಡು ಮತ್ತೆ ಸೇಮ್ ಅದೇ ರೂಟಲ್ಲಿ ವಾಪಸ್ ಬರ್ತಾ ಬ್ಯಾಂಗ್ಳೂರು ರೀಚ್ ಆಗೋಷ್ಟರಲ್ಲಿ 10:30 ಆಗಿತ್ತು. ಲೇಟ್ ನೈಟ್ ಆಗಿರೋದ್ರಿಂದ ಯಾವುದೇ ಬಸ್ ಇರಲಿಲ್ಲ. ಸೊ ಕ್ಯಾಬ್ ಬುಕ್ ಮಾಡಿಕೊಂಡು ಫ್ರೆಂಡ್ಸ್ನ ಡ್ರಾಪ್ ಮಾಡಿ ನಾನು ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಲೈಕ್ 2:30 ಆಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆದ್ರೂ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯೆನ್ಸ್. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.